ಹೇಳಿ ಅತ್ತೆ, ಆಟ ಚೆನ್ನಾಗಿತ್ತಾ? ಮಜಾ ಬಂತಾ? ನನಗಂತೂ ಬಂತಪ್ಪ, ಆದ್ರೆ ನಿಮಗ್ ಬಂದಿರಲ್ಲ. ಯಾಕಂದ್ರೆ ನೀವ್ ಹಿಡ್ದಿದ್ದು ಅಡ್ದಾರಿ, ಮಾಡಿದ್ದು ಮೋಸ, ಆಡಿದ್ದು ಅನ್ಯಾಯದ ಆಟ. ನಾನ್ ನಿಮ್ಮೂರ್ಗೂ ಕೇಳೋದು ಒಂದೇ ಒಂದು ಸಿಂಪಲ್ ಪ್ರಶ್ನೆ. ಇಂಥ ಅಧರ್ಮ ಆಟ ಆಡಕ್ಕೆ ನಿಮಗ್ ನಾಚಿಕೆ ಆಗಲ್ವಾ? ಹೂ ಕಟ್ಟಿ ಸಂಪಾದಿಸೋಣ ಅಂತ ಹೋದಾಗ ಮಾರ್ಕೆಟ್ನ ಕೊಂಡ್ಕೊಂಡ್ರಿ, ನಂಗೊಂದ್ ಮಳ ಹೂ ಸಿಗ್ದಿರೋಗ್ ಮಾಡಿದ್ರಿ. ಅದನ್ ಮಾಡಿದ್ದು ನೀವೇ ತಾನೆ? ಅಡ್ಗೆ ಕೆಲಸ ಮಾಡಿ ದುಡಿಯಕ್ ಹೋದಾಗ ಆರ್ಡರ್ ದುಡ್ಡು ಬೀಸಕ್ಕೆ ಆರ್ಡರ್ನ ಕ್ಯಾನ್ಸಲ್ ಮಾಡ್ಸಿದ್ರಿ. ನನ್ನ ನಿಯತ್ತಿನ ಪ್ರಯತ್ನಕ್ಕೆ ಕಲ್ಲು ಹಾಕಿದ್ರಿ. ಅದನ್ ಮಾಡಿದ್ಯಾರು? ನೀವು ಯಜಮಾನ್ರೆ. ಮಾಸ್ಕ್ ಹೊಲ್ದು ಸಂಪಾದಿಸ್ತೀನಿ ಅಂತ ಬಂದಾಗ ಮಿಷಿನ್ನ ಬೀದಿಗೆ ಬಿಸಾಕಿದ್ರಿ. ಬೀದಿಲ್ ಕೂತು ಹೊಲಿತಿರುವಾಗ ಬೀದಿ ದೀಪಕ್ಕೆ ಗುಂಡಾರ್ಸಿ ಬೀದಿ ದೀಪನೇ ಆರ್ಸುದ್ರಿ. ಆದ್ರೂ ಛಲ ಹಿಡ್ದು ಟಾರ್ಚ್ ಬೆಳಕಲ್ಲೇ ಹೊಲದ್ವಿ. ಹೊಲ್ದಿಟ್ಟ ಬಂಡಲ್ಗಳಿಗೆ ಬೆಂಕಿ ಇಟ್ರಲ್ಲ, ನೀವೆಲ್ಲ ಮನುಷ್ಯರ? ನಿಮಗೇನು ಅನಿಸ್ತಾನೆ ಇಲ್ವಾ? ದುಡ್ಡಿರೋ ದೊಡ್ಡ ಮನುಷ್ಯರು ಇಂಥ ಸಣ್ಣ ಕೆಲಸ ಮಾಡ್ದಾಗ್ಲೆ ಮಣ್ ತಿನ್ನೋ ಮನೆ ಆಳ್ರು ಅಂತ ಅನ್ನೋದು ಅಲ್ವಾ ಅತ್ತೆ? ಆ ಥರ ಎಲ್ಲ ಮಾತಾಡ್ಬೇಡ ಗೀತಾ. ಸಾರಿ, ಐ ಮೀನ್ ಗೀತಮ್ಮ ಅಮ್ಮ. ಗುಡ್. ಮಸಾಲ್ ವಡೆ ಬಿಸಿ ಇರುವಾಗ ಬೇಜಾನ್ ಮಾತಾಡ್ಬೇಕನ್ಸುತ್ತೆ ಅಲ್ವಾ ತಾರಣ್ಣ ಅಂಕಲ್? ಆಗ್ಲೇ ನನ್ನನ್ನ ತಣ್ಣಗಿರೋ ಮಸಾಲ್ ವಡೆ ಅಂದ್ರಿ. ಅತ್ತೆ, ಆಗ್ಲೇ ಏನೋ ಕೇಳಿದ್ರಲ್ಲ, ಮಾಡಕ್ಕೇನಾದ್ರೂ ಕೆಲಸ ಬಾಕಿ ಇದ್ಯಾ ಅಂತ ಕಿಂಡಲ್ ಮಾಡಿದ್ರಲ್ಲ, ಏಕೆ ಇನ್ನೂ ಕೆಡ್ಸೋ ಉತ್ಸಾಹ ಬಾಕಿ ಇದ್ಯಾ? ಕಷ್ಟದ ದುಡ್ಡನ್ನ ಕಳ್ತನ ಮಾಡಕ್ಕೆ ಮಗನ್ ಬಿಟ್ಮೇಲೂ ನಿಮ್ ಮಾನ ಮರ್ಯಾದೆ ಮೇಕಪ್ ಮಾಡ್ಕೊಂಡ್ ಮೆರಿತಾನೆ ಇದ್ಯಾ? ನೇರವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಆಗದೆ ಇದ್ರೆ ಅದು ಸೋತ್ ಲೆಕ್ಕಕ್ ಬರುತ್ತೆ ಅತ್ತೆ. ಗತಿ ಇಲ್ದವಳು ಅಂತ ಕರ್ದಿರೋರ್ ನೀವು, ನಿರ್ಗತಿಗಳು ಅಂತ ಹೀಯಾಳ್ಸೋ ನೀವು. ಆದ್ರೆ ಇವತ್ತು ಗತಿ ಇಲ್ಲ ಅಂತ ನನ್ ದುಡ್ಡನ್ನೇ ಕದ್ರಲ್ಲ ಅತ್ತೆ. ಅಂದ್ಮೇಲ್ ಗತಿ ಇಲ್ದವಳು ನಾನಾ ನೀವಾ? ತಾರಣ್ಣ ಅಂಕಲ್ ಈಗ ಹೆಂಗೆ ಆಫು? ಅಲ್ಲಲ್ಲ, ನನ್ ಗಂಡನ ವರ್ಷಲಿ ಸ್ವಿಚ್ ಆಫು ಅಲ್ವಾ ಯಜಮಾನ್ರೆ? ಸುಮ್ನೆ ನಿನ್ನ ಸಾವುಕಾರ ಅಂತ ಕರ್ದೆ, ಆದ್ರೆ ನೀನ್ ನೋಡಿದ್ರೆ ಬಡವ. ದುಡ್ಡು ಕೇಳಿದಿದ್ರೆ ನಾನೇ ಕೊಡ್ತಿದ್ದೆ, ಅಮ್ಮ ಹೇಳಿದ್ರು ಅಂತ ಕದ್ಯಕ್ ಬಂದಲ್ಲ ಯಜಮಾನ. ಅತ್ತೆ, ಆಗ್ಲೇ ಏನು ಅಂದ್ರಲ್ಲ, ಪಂದ್ಯ ಒಪ್ಕೊಳಕ್ ಮುಂಚೆ ಪ್ರಜ್ಞೆ ಇರ್ಲಿಲ್ವಾ ಅಂತ ಕೇಳಿದ್ರಲ್ಲ, ಆ ಪ್ರಜ್ಞೆ ನಿಮಗಿರ್ಲಿಲ್ವಾ? ನನ್ ಸ್ವಾಭಿಮಾನ ನಿಮ್ ಕಾಲ್ ಕೆಳಗಡೆ ಬಿದ್ದಿದೆ ಅಂದ್ರಲ್ಲ, ಈಗ ಬಿದ್ದಿರೋದು ನಿಮ್ ದಿಮಾಗ್. ಅಹಂಕಾರ, ನಿಮ್ ಸಣ್ತನ, ನಿಮ್ ಯೋಗ್ಯತೆ, ಘನತೆ ಅನ್ನೋದು ನಿಯತ್ತಿಗೆ ಸಿಗೋ ಕಿರೀಟ ಅತ್ತೆ, ದುಡ್ಡಿಗೆ ಸಿಗೋ ಪರೋಟ ಅಲ್ಲ. ನೀವ್ ಮಿನಿಸ್ಟರ್ ಹೆಂಡತಿ ಅಂದಾಗ ನಿಮ್ ಲೆವೆಲ್ ಏನೋ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ನೀವು ಹೇಳಿ ತರ ಹಿಂದಿನಿಂದ ಬಂದು ಕಾಲ್ ಕೊಟ್ಟು ಬೀಳ್ಸೋ ಕಚಡಗಳು ಅಂತ ಅನ್ಕೊಂಡಿರ್ಲಿಲ್ಲ. ಇನ್ಮೇಲಿಂದ ಆದ್ರೂ ಆಟನ ನಿಯತ್ತಾಗಡದನ್ನ ಕಲೀರಿಯತ್ತೆ, ಆಗ ನಿಮ್ ದೊಡ್ಡಸ್ತಿಕೆ ಉಳಿಯುತ್ತೆ. ಇಲ್ಲ ಅಂದ್ರೆ ತುಂಬಾ ಚೀಪ್ ಆಗಿ ಹೋಗ್ತೀರಾ. ಆದ್ರೆ ನೀವು 1000 ಮಾತಾಡಿದ್ರಿ, ಆಗ್ಲೆಲ್ಲ ಬಾಗ್ಲು ತೆಗ್ದೇ ಇತ್ತು. ಮರ್ಯಾದೆ ತಮ್ಗೆ ದಕ್ಬೇಕಂದ್ರೆ ಮತ್ತೊಬ್ರು ಮರ್ಯಾದೆನ ಗೌರವಿಸೋದನ್ನ ಕಲೀರಿಯತ್ತೆ ಪ್ಲೀಸ್. ಇಷ್ಟಕ್ಕೂ ನಿಮ್ಮನೆ ಮರ್ಯಾದೆ ಹೋದ್ರು ಒಂದೇ, ನಮ್ಮನೆ ಮರ್ಯಾದೆ ಹೋದ್ರು ಒಂದೇ. ಯಾಕಂದ್ರೆ ನಾವಿಬ್ರು ಆ ಮನೆ ಸೊಸೆ ಅಲ್ವಾ ಅತ್ತೆ? ಹೈ ಪಿಚ್ಚಲ್ಲೇ ತೊಡೆ ತಟ್ಬೇಕಂತ ಏನಿಲ್ಲ ಅತ್ತೆ, ಲೋ ಪಿಚ್ಚಲ್ಲೇ ಮನಸ್ ಮೆಟ್ಬೋದು. ಬರ್ಲಾ ಅತ್ತೆ? ಮನೇಲಿ ಸಿಗೋಣ. ನನ್ ಗೆಲ್ವನ್ನ ನೋಡೋದಕ್ಕೆ ಕಾಲೇಜ್ ತನಕ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೋಗಕ್ ಮುಂಚೆ ಒಂದು ರಿಕ್ವೆಸ್ಟ್ ಅತ್ತೆ, ದಯವಿಟ್ಟು ನಿಮ್ ಸ್ವಾರ್ಥಕ್ಕೋಸ್ಕರ ನನ್ ಗಂಡನ್ನ ಕಳ್ಳನಾಗ್ ಮಾಡಬೇಡಿ. ಬರ್ಲಾ ಅತ್ತೆ?
ಸ್ಪೈಟ್ ಪ್ಲೀಸ್ ತರಣ್ಣ ಅಂಕಲ್. ಬರ್ಲಾ ಯಜಮಾನ್ರೆ? ತಗೋ ಕುಡಿ. ನೀವು ಮಾಡಿದ್ರಾ? ಇಲ್ಲ, ಹೋಟ್ಲಿಂದ ತಂದೆ. ಒಬ್ನೇ ಕುಡಿಯೋಣ ಅನ್ನಿಸ್ತು, ಆದ್ರೆ ನಿನ್ನ ಬುದ್ಧಿ ನನಗಿಲ್ವಲ್ಲ. ನಿನ್ನೆ ರಾತ್ರಿ ನಾನು ಹಸ್ಕೊಂಡಿದ್ದ ಹಾಗೆ ನೀನು ಹಸ್ಕೊಂಡಿರಬಾರ್ದು ಅಂತ. ನಿನ್ನೆ ರಾತ್ರಿ ನಾನು ಏನೂ ತಿಂದಿಲ್ಲ. ಗೊತ್ತಿತ್ತು ಕಣೆ, ನೀನು ಗಂಡನಿಗೆ ಯಾವತ್ತೂ ವಿರುದ್ಧವಾಗಿ ನಡೆಯೋಳಲ್ಲ. ಗಂಡ ಹೆಂಡತಿಗೆ ವಿರುದ್ಧವಾಗಿ ನಡ್ಕೋಬೋದಾ? ಇದೆ, ಈ ಕ್ರಾಸ್ ಕ್ವಶನ್ಗಳೇ ಬೇಡ ಅನ್ನೋದು ಸುಶೀಲ. ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ ಕೇಳು. ನಾನು ರಾಕ್ಷಸ ಅನ್ಕೊಂಡಿದ್ದನ್ನ ಮಾಡಿ ಮುಗಿಸೋನು. ಆ ಕೆಲ್ಸದಲ್ಲಿ ಗೀತಾ ಉಪಯೋಗಕ್ಕೆ ಬರ್ತಾಳೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅದಕ್ಕೆ ಅವಳಿಗೆ ಅವ್ರ ಗಂಡು ಮನೆಯವ್ರಿಗೆ ಇಬ್ಬರಿಗೂ ಮರ್ಯಾದೆ ಕೊಡ್ತಾ ಇದ್ದೀನಿ. ಇದ್ರ ಮಧ್ಯೆ ಯಾರೇ ಎಡವಟ್ಟು ಮಾಡಕ್ ಬಂದ್ರು ನಾನ್ ಸುಮ್ಮನೆ ಇರೋಲ್ಲ. ಆದ್ರೆ ನೀವು ಬೀಗರ್ ಮೂಲಕ ದುಡ್ಡು ಮಾಡಕ್ ಹೊರಟಿರೋದು ತಪ್ಪಲ್ವೇನ್ರಿ? ನಾನಲ್ಲ ಅಂತೀನಿ, ನೀನು ಹೌದು ಅಂತೀಯ. ಓಕೆ, ಹಾಗೆ ಅನ್ಕೋ. ಅದರಿಂದ ನಾಳೆ ನಮ್ ಗೀತಂಗೆ ತೊಂದರೆ ಆಗೋದು ಅನ್ನೋದು ನನ್ನ ಕಾಳಜಿ. ಅಯ್ಯಯ್ಯ, ಪರವಾಗಿಲ್ಲ ಬಿಡೆ. ಅಪ್ಪಂಗೋಸ್ಕರ ಮಗಳು ಅಷ್ಟು ಮಾಡದೇ ಇದ್ರೆ ಹೇಗೆ? ನಿಮ್ಮ ಅಡ್ಡದಾರಿಗೆ ಅವಳು ಒಪ್ಪೋದಿಲ್ಲ, ಒಪ್ಪೋಳು ಅಲ್ಲ. ಒಪ್ಪದೇ ಇದ್ರೆ ಈಗ ನೆಮ್ಮದಿಯಾಗಿರೋ ಅವಳ ಜೀವನ ಹಾಳಾಗುತ್ತೆ ಕಣೆ. ಹೇಗೆ? ನಾನೇ ಮಾಡ್ತೀನಲ್ಲ. ಮಗಳನ್ನ ಹಾರಿಸ್ಕೊಂಡು ಹೋಗಿದ್ದಕ್ಕೆ ಮಿನಿಸ್ಟರ್ ಮಗ ನಾವು ತಡೆದಿದ್ದಕ್ಕೆ ನಮ್ಮನ್ನ ಹೆದರಿಸಿ ಬೆದರಿಸಿ ಮಾಡ್ತಿದ್ದಾರೆ ಅಂತ. ನಾನು ಇಷ್ಟು ದಿನ ಸುಮ್ಮನಿದ್ದೆ. ನಾಳೆ ದಿನ ಬೀದಿಲಿ ಸಾರಿ ಮೀಡಿಯಾ ಮುಂದೆ ನಿಂತು ಬಾಯಿ ಬಡ್ಕೊಳ್ತೀನಿ. ಆಗ ನನ್ನ ಬಾಯಿ ಮುಚ್ಚೋಕಾದ್ರು ಕೇಳಿದಷ್ಟು ಹಣ ಕೊಟ್ಟು ಹೋಗ್ತಾರೆ. ಈ ರೀತಿ ಎಲ್ಲ ಯೋಚನೆ ಮಾಡ್ತೀರಾ? ಯೋಚನೆ ಅಲ್ಲ, ಮಾಡ್ತೀನಿ. ಯಾವಾಗ? ನೀನು ನನ್ನ ಮಾತಿಗೆ ಮಾತು ಕೊಡೋದು, ನನ್ನ ದಾರಿಗೆ ಅಡ್ಡ ಬರೋದು, ನನ್ನ ಮಾತಿಗೆ ಮಾತು ಬೆಳೆಸೋದು, ಅಡಿಗೆ ಮಾಡದೆ ಸತಾಯಿಸೋದು. ಬೇಕಾದ್ರೆ ನಿನ್ ಕೆನ್ನೆಗೆ ಹೊಡೆದಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ. ಆದ್ರೆ ನನ್ನ ದಾರಿ ಮಾತ್ರ ಬದಲಾಯಿಸೋಲ್ಲ. ನನ್ನ ಪಾಡಿಗೆ ನನ್ ಬಿಟ್ರೆ ಮಾತ್ರ ಆ ಮನೇಲಿ ಗೀತಾ ನೆಮ್ಮದಿಯಾಗಿರ್ತಾಳೆ. ಹುಷಾರ್. ತಗೋ, ಕಾಫಿ ಕುಡಿ. ಸಿಂಕು, ದಿವ್ಯಾ, ಗೀತಾ ಬಂದ್ಲು. ತಲೆ ತಗ್ಗಿಸ್ಕೊಂಡು ಅಳ್ತಾ ಬರ್ತಾಳೆ ಅನ್ಕೊಂಡ್ರೆ ಆರಾಮಾಗಿ ನಗ್ನಗ್ತಾ ಬರ್ತಿದ್ದಾಳಲ್ಲೇ. ಗೆದ್ದೋರ್ ಮಾತ್ರ ಈಗ ಬರೋಕ್ ಸಾಧ್ಯ. ಅಪ್ಪಿ ತಪ್ಪಿ ಗೀತಾ ಏನಾದ್ರೂ ಗೆದ್ಬಿಟ್ಲಾ? ಗೀತಾ, ಏನಾಯ್ತೆ? ಪಂದ್ಯದಲ್ಲಿ ಗೆದ್ದಾಯ್ತು. ಮಾಡಿ ಚಾಲೆಂಜ್ ದಕ್ಕಾಯ್ತು, ಫೀಸು ಕಟ್ಟಾಯ್ತು. ಅದು ಹೇಗ್ ಸಾಧ್ಯ? ಪಟ್ ಕಷ್ಟ ನಿಯತ್ತಾಗಿದ್ರೆ ಆ ನಿಯತ್ತು ಕಷ್ಟದಲ್ಲಿ ಕೈ ಹಿಡಿತನ ಮಾತು ನಿಜ ಆಯ್ತು ಕಣ್ರೆ. ನಾವ್ ಇಡೀ ರಾತ್ರಿ ಕಷ್ಟಪಟ್ಟು ಮಾಸ್ಕ್ ಕೊಲ್ದಿದ್ದನ್ನ ನೋಡಿ ಆರ್ಡರ್ ಕೊಟ್ಟಿದ್ ಯಾರು? ಪ್ರಭಾಕರ್ ಸರ್. ಅವತ್ ಬಂದಿದ್ರಲ್ಲ, ಮಾಸ್ಕಿಗೆ 30,000 ಕೊಟ್ಟಿದ್ದು ಅವ್ರೇ ಅಲ್ವಾ? ಹಾ,
ಅದೇ ಪ್ರಭಾಕರ್ ಸರ್ ಅವ್ರ ಫ್ರೆಂಡ್ ಚರಣ್ ರಾಜ್ಗೆ ಈ ವಿಷಯ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ, ನನಗೂ 5,000 ಮಾಸ್ಕ್ ಬೇಕು ಅಂತ ಆರ್ಡರ್ ಕೊಟ್ರು. ಅಡ್ವಾನ್ಸ್ ದುಡ್ಡು ನನ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಇನ್ನೇನ್ ಫೀಸ್ ಕೊಟ್ಟೋ ಟೈಮ್ ಮುಗಿತಿದೆ ಹೊತ್ತಿಗೆ ಟಕ್ ಅಂತ ನನ್ ಮೊಬೈಲ್ಗೆ ದುಡ್ಡು ಬಂದ್ ಮೆಸೇಜ್ ಬಂತು ಕಣೆ. ಹಾಗೆ ಇಮಿಡಿಯೇಟ್ಲಿ ಅಕೌಂಟ್ ಸೆಕ್ಷನ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬಿಟ್ಟೆ. ಅನ್ಯಾಯದಲ್ಲಿ ಗೆಲ್ಲಕ್ ಹೋದ ವಿಜಯ್ಗೆ ನ್ಯಾಯವಾದ ಸೋಲ್ ಸಿಕ್ತು. ನಿಯತ್ತನ ನಂಬಿದ ನನಗೆ ನ್ಯಾಯವಾದ ಗೆಲುವು ಸಿಕ್ತು. ಹಿಪ್ ಹಿಪ್ ಹುರ್ರೇ! ಗೀತಂಗೆ ಜೈ! ಗೆದ್ಲಪ್ಪ ಗೆದ್ಲು, ಗೀತಕ್ಕ ಗೆದ್ಲು, ಗೆದ್ಲಪ್ಪ ಗೆದ್ಲು, ಗೀತಕ್ಕ ಗೆದ್ಲು. ಯಾಕೆ ತಂಗ್ಯವ್ವ? ತಂಗ್ಯವ್ವ, ನಾನು ಏನ್ ಮಾಡ್ದೆ ಅಂತ ಹೊಡಿತಿದ್ಯಾ? ಫಸ್ಟ್ ಆಫ್ ಆಲ್ ಕೆಟ್ಟ ಐಡಿಯಾ ಕೊಟ್ಟು ದುಡ್ಡು ಕಳ್ತನ ಮಾಡಿಸಿ ವಿಜಿನ ಕಳ್ಳನ್ ಮಾಡ್ದ್ಯಲ್ಲ. ತಂಗ್ಯವ್ವ, ನನ್ ಮೇಲೆ ಆಣೆ ಇದೆ. ಇಂಥ ದರಿದ್ರ ಕೆಲಸ ಮಾಡ್ಸೋದಕ್ಕೆ ನಿನಗೆ ಯಾರು ಹೇಳಿದ್ದು? ಇದರಿಂದ ಅವಳ ಮುಂದೆ ನನ್ನ ಮಗನ್ ಮರ್ಯಾದೆ ಯಾವ ಮಟ್ಟಕ್ಕೆ ಇಳಿದೋಯ್ತಣ್ಣ. ತಂಗ್ಯವ್ವ ಹೊಡಿಬೇಡ, ನನ್ ಮೇಲೆ ಆಣೆ ಇದೆ. ತಂಗ್ಯವ್ವ, ನನ್ ಮೇಲೆ ಆಣೆ ಇದೆ. ತಂಗ್ಯವ್ವ, ದೇವ್ರ ಆಣೆಗಿದ್ದು ನನ್ನ ಐಡಿಯಾ ಅಲ್ಲ ತಂಗ್ಯವ್ವ, ನಿನ್ನ ಮಗರ ಎಂದು. ಯಾವ ಕಾರಣಕ್ಕೂ ನನ್ನ ತಾಯಿನ ಸೋಲಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡಕ್ ಹೋಗಿದ್ದಾರೆ ತಂಗ್ಯವ್ವ. ಮತ್ತೆ ಐಡಿಯಾ ನಿಂದು ಅಂದೆ. ಫೋನ್ ರಿಸೀವ್ ಮಾಡಮ್ಮ, ವಿಷಯ ಬೇರೆ ಇರುತ್ತೆ ಅಂದೆ. ಗೀತಾ ಕ್ಷಮೆ ಹಚ್ಚಿಸೋ ಕಾಲಿಂಗು ಅಂದೆ. ಇದನ್ನೆಲ್ಲ ನಂಬಿತಾನೆ ನಾನು ಕಾಲೇಜ್ ತನಕ ಬಂದಿದ್ದು. ಏನೋ ವರ್ಕೌಟ್ ಆಗುತ್ತೆ ಅಂತ ಸ್ವಲ್ಪ ಬಿಲ್ಡಪ್ ತಗೊಂಡೆ ನನ್ನ ತಂಗ್ಯವ್ವ. ನನಗೇನಮ್ಮ ಗೊತ್ತು, ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವನೋ ಫೋನ್ ಮಾಡಿ ಆರ್ಡರ್ ಕೊಡ್ತಾನೆ, ದುಡ್ಡು ಅವಳ ಮೊಬೈಲ್ಗೆ ಕಳಿಸ್ತಾನೆ ಅಂತ ನಂಗೇನ್ ಕನಸ ಬಿದ್ದಿತ್ತು ತಂಗ್ಯವ್ವ. ಒಟ್ನಲ್ಲಿ ಆ ಗೀತಾ ಮುಂದೆ ನನ್ನ ಮರ್ಯಾದೆ ಹರಾಜಾಯ್ತು. ಅವಳಿಗೆ ಏನಾಗ್ಬೇಕು ಅಂತ ಬಯಸಿದ್ನೋ ಅದು ನನಗಾಯ್ತು. ಗೆಲುವು ಕೊಡಿಸ್ತೀನಿ ಅಂತ ಹೋಗಿ ನೀವು ನನಗೆ ಕೊಡ್ಸಿದ್ದು ಸೋಲು. ಈ ಭಾನುಮತಿಗೆ ಸೋಲು. ಅಯ್ಯೋ 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 ಸುಶೀಲಾ, ಏನೇ ಇದು? ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀಯ. ಇರು, ದುಡ್ಡು ಬರಲಿ, ಒಬ್ಬ ಕೆಲಸದವ್ರು ನಾನು ನೇಮಿಸ್ತೀನಿ. ಅಂದಾಗೆ ಗೀತಿಗೆ ಫೋನ್ ಮಾಡಿದ್ಯಾ? ಇಲ್ಲ, ಯಾಕೆ? ಫೋನ್ ಸ್ವಿಚ್ ಆಫ್ ಆಗಿತ್ತಾ ಅಥವಾ ಫೋನ್ ರಿಸೀವ್ ಮಾಡಲಿಲ್ವಾ? ನಾನೇ ಫೋನ್ ಮಾಡ್ಲಿಲ್ಲ. ಯಾಕೆ ತಡ ಮಾಡ್ತಿದ್ಯಾ? ಯಾಕೋ ಬೇಡ ಅನ್ನಿಸ್ತು ರೀ. ನನಗೆ ಬೇಕನ್ಸಿದ್ದು ನಿನಗೆ ಬೇಡ ಅನ್ಸೋಕೆ ಹೇಗೆ ಸಾಧ್ಯ ಹೇಳು? ಯಾಕೆ ಅಂದ್ರೆ ನಾನು ನಮ್ಮ ದುಡ್ಡನ್ನ ನಾವೇ ಬೆವರು ಸುರಿಸಿ ಸಂಪಾದನೆ ಮಾಡಬೇಕು ಅನ್ನೋಳು. ಈ ರೀತಿ ಇನ್ನೊಬ್ಬರ ಹತ್ರ ಬೇಡ ತಿನ್ನೋದು ಒಂದೇ, ಭಿಕ್ಷೆ ಬಿಡೋದು ಒಂದೇ. ಓಹೋ, ಮತ್ತೆ ಹಳೆ ರಿಂಗ್ ಟೋನ್ ವಾಪಸ್ ಬರ್ತಿರೋ ಹಾಗಿದೆಯಲ್ಲ ಸುಶೀಲಾ. ಏನಂದೆ? ನಮ್ಮ ದುಡ್ಡನ್ನ ಬೇವ್ರು ಸುರಿಸಿ ಸಂಪಾದನೆ ಮಾಡಬೇಕು ಅಂತೆಲ್ಲ. ಇದುವರೆಗೂ ನೀನು ಬೇವ್ರು ಸುರಿಸಿ ಏನ್ ಸಂಪಾದನೆ ಮಾಡಿದೀಯೋ? ಈ ಮನೆಯಲ್ಲಿ ಬಿಟ್ಟಿ ಕೂಳ್ ತಿಂತ ನನ್ನ ಜೊತೆ ಇದೆಯಲ್ಲ, ಇದಕ್ಕೆ ನಿನಗೆ ಏನೋ ಅನ್ನಿಸ್ಲಿಲ್ವೋ? ಎಷ್ಟು ಚೆನ್ನಾಗಿ ಹೇಳಿದ್ರಿ ರೀ. ಈ ಮನೇಲಿ ನಾನು ಕೆಲಸ ಮಾಡಿದ್ದೀನಿ, ಮಾಡ್ತಾನೂ ಇರ್ತೀನಿ. ಸಂಬಳ ಇಲ್ಲದೆ ನಿಮ್ಮ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಬದುಕು ನಡೆಸೋದ್ರವರೆಗೂ ನಿಮ್ಮ ಜೊತೆ ಇರ್ತೀನಿ. ಆದ್ರೆ ಎಲ್ಲ ದುಡ್ಡಿಂದನೇ ಅಳೆಯಕ್ಕಾಗತ್ತಾ? ಇದೆಲ್ಲ ಮಾತಾಡ್ತಾ ಹೋದ್ರೆ ದಾಂಪತ್ಯಕ್ಕೆ ಅಸಹ್ಯ ಅರ್ಥ ಬರುತ್ತೆ. ಅಯ್ಯಯ್ಯ, ಇಷ್ಟೆಲ್ಲ ಮಾತಾಡೋ ಬದಲು ಗೀತೆಗೆ ಒಂದು ಫೋನ್ ಮಾಡಿ ನಾನು ಹೇಳಿದ್ದನ್ನ ಅವಳ ಹತ್ರ ಹೇಳಿದಿದ್ರೆ ಮುಗ್ದೋಗ್ತಿತ್ತಲ್ಲ. ಅಲ್ಲ ರೀ, ಮಗಳು ಅಲ್ಲಿಗೆ ಹೋದಾಗಿಂದ ಅವಳಲ್ಲಿ ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಅವರು ಅವಳನ್ನ ಹೇಗೆ ನೋಡ್ಕೋತಿದ್ದಾಳೆ ಅಂತ ನೋಡಕ್ಕೆ ಒಂದ್ಸತಿನ ಅದ್ರಲ್ಲಿ ಹೋಗಿದೀವ ರೀ ನಾವು. ಅವಳನ್ನ ನೋಡಿದೀವ, ಮಾತಾಡ್ಸಿದೀವ. ಅದೆಲ್ಲ ಬಿಟ್ಟು
ಇವಾಗ 25 ಲಕ್ಷ ಕೇಳ್ತಾ ಇದ್ದೀರಲ್ಲ. ಕರೆಕ್ಟ್ ಕಣೆ ಸುಶೀಲ, ನೀನು ಹೇಳೋದ್ರಲ್ಲೂ ಲಾಜಿಕ್ ಇದೆ. ಇದು ಒಳ್ಳೆ ಪಾಯಿಂಟು. ಇದು ನನ್ನ ತಲೆಗೆ ಹೋಗಿರ್ಲಿಲ್ಲ. ಈತಾಗೆ ಫೋನ್ ಮಾಡದೇ ಇದ್ದದ್ದೇ ಒಳ್ಳೇದಾಯ್ತು. 25 ಲಕ್ಷ ರೂಪಾಯಿ ಮ್ಯಾಟ್ರನ್ನ ನಾವೇ ನೇರವಾಗಿ ಹೋಗಿ ಮಾತಾಡಬೇಕು, ಅದೇ ಒಳ್ಳೇದು. ನಿನ್ನ ಐಡಿಯಾನು ಕರೆಕ್ಟ್ ಆಗಿದೆ ಬಿಡೆ. ಅನು, ಇವಾಗ ಬಂದ್ರಾ? ಏನಾಯ್ತು? ಸಿತಾರಕ್ಕನ್ನ ಗೇಟ್ ಬಿದ್ದಿದೆ? ಏಟಲ್ಲ ಬಾಬುಜಿ, ಏಟಲ್ಲ, ಅದು ಇದು ಏನದು, ಇದು ಮಾಸ್ಕಿಟೋ, ಸೊಳ್ಳೆ. ಇಲ್ಲಿ ಬಂದು ಕೂರ್ತು ಬಾಬುಜಿ. ನಿಮ್ಗೆ ಗೊತ್ತಲ್ಲ, ನಾನು ಪ್ರಾಣಿ ಹಿಂಸೆ ಮಾಡಲ್ಲ. ಅದಕ್ಕೆ ತಂಗಿ ನೀನೇ ಹೊಡೆಯವ ಅಂತ ಬಂದು ಕಪಾಳ ತೋರಿಸ್ದೆ. ಅವಳು ಬಿಗಿದ್ಲು ಬಾಬುಜಿ. ಸರಿ, ಆಕೆ ನೀನು ಉತ್ಕೊಂಡಿದೆ? ಯಾವುದು ಇದ ಬಾಬುಜಿ? ಅದು ಇದು ಬಾಬುಜಿ, ಅಂದ್ರೆ ಸೊಳ್ಳೆ ಇಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕೂರ್ತು, ಮತ್ತೆ ಬಿಗಿತ್ಲು. ಅದಕ್ಕೆ ಎರಡು ಊದ್ಕೊಂಡ್ಬಿಟ್ಟಿದೆ. ರೆಸ್ಟ್ ಇನ್ ಪೀಸ್ ಡಿಯರ್ ಸೊಳ್ಳೆ. ಬಾನು, ನಿಮ್ಮಣ್ಣ ತುಂಬಾ ಬುದ್ಧಿವಂತ ಕಣೆ. ಇವನು ಯಾಕೆ ಉದ್ಧಾರ ಆಗಿಲ್ಲ ಅಂತ ಪ್ರತಿ ಸರ್ತಿ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾನೆ ನೋಡು. ಥ್ಯಾಂಕ್ ಯು. ಹೋಗ್ಲಿ ಬಿಡಿ, ಈಗ ಈ ವಿಷಯ ಯಾಕೆ? ಅಲ್ಲ, ನೆತ್ತು ಹೊಡೆದಿದ್ದಕ್ಕೇನೆ ಈ ಪಾರ್ಟಿ ಊದ್ಕೊಂಡಿದೆ ಅಂದ್ಮೇಲೆ ಬಾನು ನಿಜ ಹೇಳು, ಸಿತಾರ ಏನಾದ್ರು ತಪ್ಪು ಮಾಡದ್ನಾ? ಹಾಗೇನು ಇಲ್ಲ ರೀ. ನಮ್ಮಣ್ಣ ಎಲ್ಲಾದ್ರಲ್ಲೂ ಚೂರು ಓವರ್ ಅಂತ ನಿಮಗೆ ಗೊತ್ತಲ್ವಾ? ಕಂಟ್ರೋಲ್ ಸಿತಾರ, ಕಂಟ್ರೋಲ್ ಮಾಡ್ಕೊ. ನನ್ಗೊತ್ತು ನಿನ್ಗೆ ಬೇಜಾರಾಗಿದೆ. ಆಶ್ರಯ ಕೊಟ್ಟವ್ರು ಆಡ್ಕೊಂಡ್ರಿ, ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಅಂದ್ರೆ ಬದುಕೋಕಾಗತ್ತೆ. ಬಿಜಿ ಕಣೆ. ಸರಿ ಬಿಡು, ಇವತ್ತೊಂದು ರೇಕ್ಸ್ ಬಿಡೋಣ. ಕಳ್ಳ 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 ಬಂದ, ಕಳ್ಳ ಕಳ್ಳ. ಕಳ್ಳ 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 ಕಳ್ಳ. ಯಾರೋ ಅದು? ಯಾರು ಇಲ್ಲ, ನಡಿ ವಿಜಯ್. ಕಳ್ಳನ ಕಳ್ಳರಿಗೆ ಜೈ! ಏಯ್, ಏನೇ ಅಂದೆ? ಕಳ್ಳ ಬಂದ ಕಣೆ, ಕಳ್ಳ. ಏಯ್, ಯಾವನೇ ಕಳ್ಳ? ನೀವೇ ಅಲ್ವಾ ವಿಜಿ ಸರ್? ಈತನ ಹತ್ರ 30,000 ರೂಪಾಯಿ ಕದ್ದವನ ಕಳ್ಳ ಅಂದ್ರೆ ಮಹಾರಾಜ ಅಂತಾರ. ಕರೆಕ್ಟು, ಕಳ್ಳನೇ ಕರೆಕ್ಟು. ಏಯ್, ಕಳ್ಳ 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 ಕಳ್ಳ. ಕಳ್ಳ 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 ಕಳ್ಳ. ಏಯ್, ಏನ್ರಿ ಮಾಡ್ತಿದ್ದೀರಾ? ಕಳ್ಳನ್ನ ಕಳ್ಳ ಅಂತ ಕರೆದು ರೇಗಿಸ್ತಿದೀವಿ ಗೀತಾ. ಏಯ್, ಬೇಕಾದ್ರೆ ಈ ಕೋರ್ಸ್ಗೆ ನೀನು ಬಂದು ಜಾಯಿನ್ ಆಗ್ಬೋದು ಗೀತಾ. ನಿನ್ ಹೆಂಡತಿ
ನಿನ್ನ ಕಳ್ಗಂಡ ಅಂತ ಕರೆದ್ರೆ ನಿನಗ್ ಓಕೆನಾ ವಿಜಯ್? ಏಯ್ ಮುಚ್ಚ್ರೆ ಬಾಯಿ. ನನ್ ಗಂಡನ್ ಬಗ್ಗೆ ಈ ತರ ಎಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ಏನು ನನ್ ಗಂಡಂಗ್ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀರಾ? ನನ್ ಗಂಡಂಗೆ ನಾನಿದೀನಿ ನೋಡ್ರೆ. ನನ್ ಗಂಡನ್ ಎದುರು ರೇಗ್ಸಿದ್ರೆ ಕೆಟ್ಟದಂಗ್ ಮಾತಾಡಿದ್ರೆ ಅಷ್ಟೇ. ಆಮೇಲೆ ಏಯ್ ನನ್ ಗಂಡ ಯಾವನೇ ನಿನ್ ಗಂಡ? ನಾನ್ ನಿನ್ ಗಂಡ ಅಲ್ಲ. ಯೋಚನೆ ಮಾಡಿ ಹೇಳಿ ವಿಜಯ್. ಏನೋ ಯೋಚನೆ ಮಾಡೋದು? ನಾನ್ ನಿನ್ ಗಂಡ ಅಲ್ಲ ಅಂದ್ಮೇಲೆ ಅಲ್ಲ. ಹೌದಾ? ನೀ ನನ್ ಗಂಡ ಅಲ್ವಾ? ಹಾಗಾದ್ರೆ ರೇಗಸ್ರೆ. ಕಳ್ಳ 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 ಬಂದ ಕಳ್ಳ ಶ್ರೀಮಂತ ಕಳ್ಳ. ಬಾ ಯಜಮಾನ್ರೆ.